हेलो। पहले तो हम आप सभी को थैंक्स करना चाहते हैं, जो आप सबने हमको प्यार दिया है, सपोर्ट किया है, लाइक्स किए हैं, शेयर किए हैं, कमेंट्स किए हैं, सभी चीज़ों के लिए थैंक यू सो मच। ಹಂಗ ನಮ್ಮ ವಿಡಿಯೋನ ಲೈಕ್ ಫಾಲೋ ಮಾಡ್ರಿ ಪ್ಲೀಸ್. ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿಪ್ಪ ಸರ್. ಅವರು ಯಾವ ರೀತಿ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ವಿಡಿಯೋ ಮಾಡ್ತಾರೆ. ನಮಗೆ ಮೇಕಪ್ ಎಲ್ಲ ಬರಲ್ಲ, ಓನ್ಲಿ ಒಳ್ಳೆ ಕಂಟೆಂಟ್ನ ಟೇಕಪ್ ಅಂತೂ ಮಾಡ್ತಾ ಇರ್ತೀವಿ. ದಯವಿಟ್ಟು ಎಲ್ಲ ಮಕ್ಕಳಿಗೆ ಅನುಕೂಲವಾಗುವಂಥ ವಿಡಿಯೋನ ಮಾಡ್ತಾ ಇರ್ತೀನಿ. ಸೊ ನೀವು ಲೈಕು ಫಾಲೋ ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮ ವಿಡಿಯೋ ಟ್ರಾಫಿಕ್ ಹೆಚ್ಚಾಗಿ ಎಲ್ಲ ಮಕ್ಕಳಿಗೆ ನಮ್ಮ ವಿಡಿಯೋ ತಲುಪುವಂತಾಗುತ್ತೆ. ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಂ ಗುರು ಈ ಟೀಚರ್ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ವಿಡಿಯೋ. ಎಸ್, ಇವತ್ತು ನಾನು ನಿಮಗೆ ಹೊಸ ವಿಷಯ ತರ್ತಾ ಇದ್ದೀನಿ, ಅದು ಕಂಪ್ಯೂಟರ್. ಇವತ್ತಿನ ಎಲ್ಲಾ ಪರೀಕ್ಷೆಗಳಲ್ಲಿ ನೀವು ನೋಡ್ತಾ ಇದ್ರೆ ಸಾಮಾನ್ಯ ಇಂಗ್ಲಿಷು, ಸಾಮಾನ್ಯ ಕನ್ನಡ ಹಾಗೂ ಸಾಮಾನ್ಯ ಗಣಕಯಂತ್ರದ ಜ್ಞಾನವನ್ನ ಕೇಳ್ತಾರೆ. ಕನ್ನಡ ಹಾಗೂ ಇಂಗ್ಲಿಷ್ ನೀವು ಪ್ರೈಮರಿ ಹೈಸ್ಕೂಲ್ ಕಲಿತಾ ಬರ್ತೀರಾ, ಆದ್ರೆ ನಿಮಗೆ ಕಂಪ್ಯೂಟರ್ ಜ್ಞಾನ ಸಿಗೋದು ತುಂಬಾ ವಿರಳ. ಅದಕ್ಕೋಸ್ಕರ ನಿಮ್ಮ ಕಂಪ್ಯೂಟರ್ ನಾಲೆಜ್ ಅನ್ನ ಇನ್ಕ್ರೀಸ್ ಮಾಡೋಕ್ಕೋಸ್ಕರನೇ ಈ ಕಂಪ್ಯೂಟರ್ ಬೇಸಿಕ್ ಸೀರೀಸ್ ಅನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಬನ್ನಿ ಕಂಪ್ಯೂಟರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಬೇಸಿಕ್ ಇಂದ ಹೋಗೋಣ. ಕಂಪ್ಯೂಟರ್ ಅಂದ್ರೆ ಏನು? ನಿಮ್ಮೆಲ್ರಿಗೂ ಗೊತ್ತಿರೋ ಕಂಪ್ಯೂಟರ್ ಅಂದ್ರೆ ಒಂದು ಈ ತರ ಏನೋ ಒಂದು ಮಷಿನ್ ಇರುತ್ತೆ, ಅದ್ರ ಮುಂದೆ ಏನೋ ಬಟನ್ಗಳು ಇರ್ತವೆ, ಮೌಸ್ ಇರುತ್ತೆ. ಇದು ಸಾಮಾನ್ಯವಾಗಿ ನೀವು ಕಂಡ್ರು ಕಂಪ್ಯೂಟರ್. ಆದ್ರೆ ಪರೀಕ್ಷೆಗೆ ಬೇಕಾಗಿರುವಂತಹ ಜ್ಞಾನವನ್ನ ನೀವು ತಿಳ್ಕೊಬೇಕು. ಸೊ ಆಕ್ಚುಲಿ ನಾವು ಕಂಪ್ಯೂಟರ್ ಅನ್ನ ಸಾಮಾನ್ಯವಾಗಿ ಯಾವ ರೀತಿ ಡಿಫೈನ್ ಮಾಡ್ತೀವಿ, ಕಂಪ್ಯೂಟರ್ ಸಂಬಂಧಪಟ್ಟಂಗೆ ನೋಡಿ. Computer is an electronic device that accepts, stores, and processes the data to generate meaningful results or output. ಇದು ಗಣಕಯಂತ್ರದ ಒಂದು ಸಾಮಾನ್ಯ ಡೆಫಿನೇಷನ್. ಕಂಪ್ಯೂಟರ್ ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಯಂತ್ರ. ಅದು ಡಾಟಾ ಅಂದ್ರೆ ನಾವು ಕೊಡುವಂತಹ ಮಾಹಿತಿಯನ್ನ ಸ್ವೀಕರಿಸುತ್ತೆ, ಅದನ್ನ ಸಂಗ್ರಹಿಸುತ್ತೆ, ಅದನ್ನ ಪ್ರಕ್ರಿಯೆಗೊಳಿಸುತ್ತೆ. ಯಾಕೆ ಇದೆಲ್ಲ ಮಾಡುತ್ತೆ? ಅದು ಟು ಜನರೇಟ್ ಮೀನಿಂಗ್ಫುಲ್ ರಿಸಲ್ಟ್. ನೀವು ಗಣಕಯಂತ್ರಕ್ಕೆ ಮಾಹಿತಿನ ಕೊಡೋ ಉದ್ದೇಶ ನಮಗೆ ಬೇಕಾಗಿರುವಂತಹ ಅರ್ಥಪೂರ್ಣ ಮಾಹಿತಿ ಸಿಗಲಿ ಅಂತ ನೀವು ಅದಕ್ಕೆ ಕಚ್ಚಾ ಮಾಹಿತಿಯನ್ನು ಕೊಡ್ತಾ ಇರ್ತೀರಾ. ಇದು ಕಂಪ್ಯೂಟರ್ನ ಮೇನ್ ಡೆಫಿನೇಷನ್. ಕಂಪ್ಯೂಟರ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ಅಕ್ಸೆಪ್ಟ್, ಸ್ಟೋರ್ಸ್ ಅಂಡ್ ಪ್ರೊಸೆಸಸ್ ದ ಡಾಟಾ ಟು ಜನರೇಟ್ ಮೀನಿಂಗ್ಫುಲ್ ರಿಸಲ್ಟ್ ಆರ್ ಔಟ್ಪುಟ್. ಓಕೆ, ಹಾಗಾದ್ರೆ ಈ ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಯಾರು ಮುಖ್ಯವಾಗಿ ಬರ್ತಾರೆ, ಯಾವ ಮುಖ್ಯ ಅಂಶಗಳು ಇದ್ರೆ ಈ ಕಂಪ್ಯೂಟರ್ ಸಿಸ್ಟಮ್ ಫುಲ್ಫಿಲ್ ಆಗುತ್ತೆ ನೋಡೋಣವಾ? ಬನ್ನಿ ಕಂಪ್ಯೂಟರ್ ಸಿಸ್ಟಮ್ ಅನ್ನ ತಿಳ್ಕೊಳ್ಳೋಣ. ಯಾವುದೇ ಒಂದು ವಸ್ತು, ಯಾವುದೇ ಒಂದು ಮಷೀನು ಪರಿಪೂರ್ಣ ಆಗ್ಬೇಕು ಅಂದ್ರೆ ಅದಕ್ಕೆ ತನ್ನೆಲ್ಲಾ ಭಾಗಗಳು, ತನ್ನೆಲ್ಲಾ ಪರಿಕರಗಳು ಬೇಕೇ ಬೇಕು. ಅದರಲ್ಲಿ ಒಂದು ಇಲ್ಲ ಅಂದ್ರೂ ಅದು ತನ್ನ ವ್ಯವಸ್ಥೆಯನ್ನ ಪೂರ್ಣಗೊಳಿಸಲಿಲ್ಲ. ಅದೇ ರೀತಿ ಈ ಕಂಪ್ಯೂಟರ್ ಸಿಸ್ಟಮ್ ಅನ್ನೋದು ಪರಿಪೂರ್ಣ ಆಗ್ಬೇಕು ಅಂದ್ರೆ 4 ಮುಖ್ಯ ಅಂಶಗಳು ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಬೇಕೇ ಬೇಕು. ಈ 4ಅಲ್ಲಿ ಒಂದು ಇಲ್ಲ ಅಂದ್ರೂ ಕಂಪ್ಯೂಟರ್ ಸಿಸ್ಟಮು ಅಪೂರ್ಣ. ಆ 4 ಸಿಸ್ಟಮ್ ಯಾವ ಅಂತ ನೋಡಿ. ಮೊದಲನೇದ್ದು ಹಾರ್ಡ್ವೇರ್. ಮೊದಲನೇ ಗಣಕಯಂತ್ರದ ಮುಖ್ಯ ಅಂಶ ಯಾವ್ದು ಹೇಳಿ? ಹಾರ್ಡ್ವೇರ್. ಎರಡನೇ ಮುಖ್ಯ ಅಂಶ ಬಂದ್ಬಿಟ್ಟು ಸಾಫ್ಟ್ವೇರ್. ಮೂರನೇ ಮುಖ್ಯ ಅಂಶ ಬಂದ್ಬಿಟ್ಟು ಡಾಟಾ. ಕೊನೆಯ ಮುಖ್ಯ ಅಂಶ ಬಂದ್ಬಿಟ್ಟು ಯೂಸರ್. ಸೊ ಈ 4 ಜನ ಇಲ್ಲ ಅಂದ್ರೆ ಕಂಪ್ಯೂಟರ್ ನಿರ್ಜೀವ ವಸ್ತು. ಆಲ್ರೆಡಿ ನಿರ್ಜೀವ ವಸ್ತು ಅಂತ ನೀವು ಅನ್ಕೊಂಡಿದ್ರೆ ಅದು ಕೂಡ ಜೀವ ತುಂಬಿಕೊಂಡಿರೋ ವಸ್ತುವಾಗಿ ಕೆಲಸ ಮಾಡ್ತಾ ಇದೆ. ರೋಬೋಟಿಕ್ಸ್ ನೆಲ್ಲ ಕೇಳಿಲ್ವಾ ನೀವು? ಅದಕ್ಕೆ ಮನುಷ್ಯರು ಜೀವ ತುಂಬುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ದೀಸ್ ಆರ್ ದಿ 4 ಫಂಡಮೆಂಟಲ್ ನೀಡ್ಸ್ ವಿಚ್ ಫುಲ್ಫಿಲ್ ದ ಕಂಪ್ಯೂಟರ್ ಸಿಸ್ಟಮ್. ಯಾರು ನೋಡಿ? ಮೊದಲನೇದು ಬರೋದು ಹಾರ್ಡ್ವೇರ್. ಹಾರ್ಡ್ವೇರ್ ಅಂದ್ರೆ ಯಾರು? ದ ಫಿಸಿಕಲ್ ಕಾಂಪೋನೆಂಟ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ. ಅಂದ್ರೆ ಗಣಕಯಂತ್ರದ ಭೌತಿಕ ಭಾಗಗಳು. ಯಾವ ಭಾಗಗಳನ್ನ ನಾವು ಕಣ್ಣಿಂದ ನೋಡ್ತೀವೋ ಆ ಎಲ್ಲಾ ಭಾಗಗಳನ್ನ ನಾವು ಹಾರ್ಡ್ವೇರ್ ಅಂತ ಕರಿತೀವಿ. ದ ಫಿಸಿಕಲ್ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಈಸ್ ಕಾಲ್ಡ್ ಹಾರ್ಡ್ವೇರ್. ಸೊ ಇದರಲ್ಲಿ ಯಾರು ಬರ್ತಾರೆ ಹೇಳಿ? ಮಾನಿಟರ್ ಬರ್ಬೋದು, ಕೀಬೋರ್ಡ್ ಬರ್ಬೋದು, ಮೌಸ್ ಬರ್ಬೋದು, CPU ಬರ್ಬೋದು. ಎಲ್ಲಾ ಪರಿಕರಗಳು, ಯಾವ
ಗಣಕಯಂತ್ರದ ಯಾವ ಭಾಗವನ್ನ ನಾವು ಕಣ್ಣಿಂದ ನೋಡ್ಬೋದು, ಸ್ಪರ್ಶ ಮಾಡ್ಬೋದು, ಆ ಎಲ್ಲಾ ಫಿಸಿಕಲ್ ಪಾರ್ಟ್ಸ್ ಗಳನ್ನ ನಾವು ಹಾರ್ಡ್ವೇರ್ ಅಲ್ಲಿ ಹಾಕ್ತೀವಿ. ಅದಾದ ನಂತರ ಸಾಫ್ಟ್ವೇರ್. ಬರೀ ಹಾರ್ಡ್ವೇರ್ ಇದ್ರೆ ನಡೆಯಲ್ಲ, ಸಾಫ್ಟ್ವೇರು ಬೇಕೇ ಬೇಕು. ಮನುಷ್ಯನ ದೇಹದಲ್ಲಿ ಯಾವ ರೀತಿ ಕೈ, ಕಾಲು, ಕಣ್ಣು, ಕಿವಿ, ತಲೆ ಇವೆಲ್ಲ ಇರ್ತಾವೋ ಅದೇ ರೀತಿ ಇವೆಲ್ಲ ಕಣ್ಣಿಗೆ ಕಾಣಿಸೋ ಆಂತರಿಕ ಭಾಗದಲ್ಲಿ ಮೆದುಳಿದೆ. ನಮ್ಮ ಆಂತರಿಕ ಶರೀರದ ಭಾಗ ಇದೆ ನೋಡಿ, ಅದೆಲ್ಲ ಮನುಷ್ಯನ ತನ್ನ ಹಾವಭಾವವನ್ನ ನಿರ್ಧರಿಸುತ್ತೆ. ಅದೇ ರೀತಿ ಮನುಷ್ಯನಿಗೆ ಈ ಬಹಿರ್ಗತ ಮತ್ತು ಅಂತರ್ಗತ ಎರಡೂ ಭಾಗಗಳು ಯಾವ ರೀತಿ ಬೇಕೋ ಅದೇ ರೀತಿ ಸಾಫ್ಟ್ವೇರ್ ಕೂಡ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಬಹಳ ಮುಖ್ಯವಾಗಿರುವಂತಹ ಒಂದು ಪಾರ್ಟ್ ಆಗುತ್ತೆ. ದ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಗಿವನ್ ಟು ದ ಕಂಪ್ಯೂಟರ್. ನಾವು ಗಣಕಯಂತ್ರಕ್ಕೆ ಪ್ರೊವೈಡ್ ಮಾಡುವಂತಹ ಪ್ರೋಗ್ರಾಮ್ಸ್ ಇರ್ತಾವಲ್ಲ, ಅವುಗಳನ್ನು ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ದ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಆರ್ ದ ಸೆಟ್ ಆಫ್ ಪ್ರೋಗ್ರಾಮ್ಸ್ ಗಿವನ್ ಟು ದ ಕಂಪ್ಯೂಟರ್ ಆರ್ ಕಾಲ್ಡ್ ಆಸ್ ಸಾಫ್ಟ್ವೇರ್ಸ್. ಫಾರ್ ಎಕ್ಸಾಂಪಲ್, ಇದರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಬರ್ಬೋದು, ಡಿವೈಸ್ ಡ್ರೈವ್ಸ್ ಬರ್ಬೋದು. ಸೊ ಇವುಗಳನ್ನೆಲ್ಲ ನಾನು ಮುಂದಿನ ಎಲ್ಲಾ ವಿಡಿಯೋಗಳಲ್ಲಿ ಆಳವಾಗಿ ನಿಮಗೆ ಕಲಿಸ್ತೀನಿ. ನಂತರ ಬರೋದು ಡಾಟಾ. ಡಾಟಾ ಯಾಕೆ ಬೇಕು ಸರ್? ಹಾರ್ಡ್ವೇರ್ ಸಾಫ್ಟ್ವೇರ್ ಇದ್ರೆ ಸಾಕಲ್ಲ ಕಂಪ್ಯೂಟರ್ ಕೆಲಸ ಮಾಡಕ್ಕೆ? ಅಲ್ಲ ಸರ್, ಮನುಷ್ಯನಲ್ಲಿ ಜ್ಞಾನ ಇದ್ರೆ ತಾನೇ ಅವನ ವ್ಯಕ್ತಿತ್ವ ಪರಿಪೂರ್ಣ ಆಗೋದು. ಜ್ಞಾನ ಇಲ್ಲ ಅಂದ್ರೆ, ಅವನಲ್ಲಿ ನಾಲೆಜ್ ಇಲ್ಲ ಅಂದ್ರೆ, ಅವನಲ್ಲಿ ಒಳ್ಳೆ ಬುದ್ಧಿವಂತಿಕೆ ಇಲ್ಲ ಅಂದ್ರೆ ಅವನು ಪರಿಪೂರ್ಣ ಆಗಕ್ಕಾಗಲ್ಲ, ಇಲ್ಲ ಅವನನ್ನ ಹುಚ್ಚ ಅಂತ ಕರೀತಾರೆ. ಸೊ ಅದೇ ರೀತಿ ನೀವು ಈ ಎರಡೂ ಸಾಧನಗಳನ್ನ, ಇಲ್ಲಿ ಕೀಬೋರ್ಡ್ ಕೆಲಸ ಮಾಡಬಹುದು, ಮಾನಿಟರ್ ಕೆಲಸ ಮಾಡಬಹುದು, CPU ಕೆಲಸ ಮಾಡಬಹುದು, ಮೌಸ್ ಕೆಲಸ ಮಾಡಬಹುದು. ಇವರೆಲ್ಲರೂ ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ಡಾಟಾ ಬೇಕೇ ಬೇಕು. ವಿ ಹ್ಯಾವ್ ಟು ಪ್ರೊವೈಡ್ ಡಾಟಾ ಟು ದಿ CPU and it process the data and afterwards we will get the output, meaningful information. ಸೊ ಈಗ ಬೇಸಿಕಲಿ ಡಾಟಾ ಅಂದ್ರೆ ನಾವೇನಂತ ಕರಿತೀವಿ ಅಂದ್ರೆ ರಾ ಇನ್ಫಾರ್ಮೇಶನ್ ಅಂತ ಕರಿತೀವಿ. ಡಾಟಾಗೆ ನಾವು ಕೊಡುವಂತ ಡೆಫಿನೇಷನ್ ಯಾವುದು? ರಾ ಇನ್ಫಾರ್ಮೇಶನ್. ಇಟ್ ಈಸ್ ಅನ್ಪ್ರೊಸೆಸ್ಡ್ ಇನ್ಫಾರ್ಮೇಶನ್. ಪ್ರಕ್ರಿಯೆಗೆ ಒಳಪಡದ ಮಾಹಿತಿಗೆ ನಾವೇನಂತ ಕರಿತೀವಿ? ಡಾಟಾ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ನೀವು ಕೀಬೋರ್ಡ್ ಅಲ್ಲಿ 2 ಅಂತ ಟೈಪ್ ಮಾಡ್ತೀರಾ, ಪ್ಲಸ್ ಅಂತ ಟೈಪ್ ಮಾಡ್ತೀರಾ, ಆಮೇಲೆ 4 ಅಂತ ಟೈಪ್ ಮಾಡ್ತೀರಾ. ಸೊ ಇದೆಲ್ಲವೂ ಕೂಡ ಇವಾಗ ಏನಾಗುತ್ತೆ? ಡಾಟಾ ಆಗುತ್ತೆ. ಇದನ್ನೆಲ್ಲ ಎಂಟ್ರಿ ಮಾಡಿದ್ಮೇಲೆ ನಿಮಗೆ ಕಂಪ್ಯೂಟರ್ ಕೊಡೋದು 2 + 4 ಅಂದ್ರೆ ಎಷ್ಟು? 6. ಈ 6 ಅನ್ನೋದು ಏನಾಗುತ್ತೆ? ಇಲ್ಲಿ ಇನ್ಫಾರ್ಮೇಶನ್ ಆಗುತ್ತೆ. 6 ಅನ್ನೋದು ಇನ್ಫಾರ್ಮೇಶನ್ ಔಟ್ಪುಟ್ ಆಗುತ್ತೆ, ರಿಸಲ್ಟ್ ಆಗುತ್ತೆ. ಅದು 2 + ಮತ್ತು 4 ನೀವು ಕೊಟ್ಟಂತ ಡಾಟಾದಿಂದ ಸಿಕ್ಕಂತ ಉತ್ತರ. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ಕಂಪ್ಯೂಟರ್ ಸಿಸ್ಟಮ್. ದ ನೆಕ್ಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್ ಈಸ್ ಯೂಸರ್. ಸರ್, ಕಂಪ್ಯೂಟರ್ ಇದೆ, ಸಾರಿ ಹಾರ್ಡ್ವೇರ್ ಇದೆ, ಸಾಫ್ಟ್ವೇರ್ ಇದೆ, ಡಾಟಾ ಇದೆ, ಇದನ್ನೆಲ್ಲ ಕೆಲಸ ಮಾಡೋರು ಬೇಕಲ್ಲ ಸರ್? ಬರೀ ಕಂಪ್ಯೂಟರ್ ಇದ್ರೆ ಆಯ್ತಾ? ಅದನ್ನ ನಡೆಸೋರೊಬ್ರು ಬೇಡವಾ? ಡ್ರೈವರ್ ಬೇಡವಾ? ಬರೀ ವೆಹಿಕಲ್ ಇದ್ರೆ ಆಗಲ್ಲ, ಅದನ್ನ ಓಡಿಸೋರು ಬೇಕು. ಅದೇ ರೀತಿ ಈ ಒಂದು ಗಣಕಯಂತ್ರವನ್ನ ಚಲಾವಣೆ ಮಾಡುವ, ಓಡಿಸುವ, ಉಪಯೋಗಿಸುವ, ಆಪರೇಟ್ ಮಾಡುವ ವ್ಯಕ್ತಿ ಇರದೇ ಹೋದ್ರೆ ಕಂಪ್ಯೂಟರ್ ಸಿಸ್ಟಮ್ ಆಲ್ಸೋ ಬಿಗ್ ಜೀರೋ. ಅದಕ್ಕೋಸ್ಕರ ದ ಪರ್ಸನ್ ಹೂ ಯೂಸ್ ದ ಕಂಪ್ಯೂಟರ್, that person is called as ಯೂಸರ್. ಯಾರು ಕಂಪ್ಯೂಟರ್ ಅನ್ನ ಬಳಸ್ತಾರೋ ಅವನನ್ನು ನಾವು ಯೂಸರ್ ಅಂತ ಕರಿತೀವಿ. ಈ ವ್ಯಕ್ತಿ ಇರದೆ ಹೋದ್ರೆ, ಯೂಸರ್ ಇರದೆ ಹೋದ್ರೆ ಕಂಪ್ಯೂಟರ್ ಸಿಸ್ಟಮ್ ನಾಟ್ ಫುಲ್ಫಿಲ್ಡ್. ಅದು ಕೇವಲ ಮಷೀನ್ಗಳು ಕೊಡುತ್ತೆ, ಅದರಿಂದ ಕೆಲಸ ಆಗ್ಬೇಕಲ್ಲ, ಅದಕ್ಕೆ ಯಾರಾದ್ರೂ ಕೆಲಸ ಕೊಡಬೇಕಲ್ಲ. ಆ ಕೆಲಸ ಕೊಡಬೇಕು ಅಥವಾ ಅದರಿಂದ ಕೆಲಸ ತಗೋಬೇಕು ಅಂದ್ರೆ ಯೂಸರ್ ಅಥವಾ ಬಳಕೆದಾರ ಬೇಕೇ ಬೇಕು. ಈ 4 ಮುಖ್ಯ ಅಂಶಗಳು ಗಣಕಯಂತ್ರದ ವ್ಯವಸ್ಥೆಯನ್ನ ಪರಿಪೂರ್ಣಗೊಳಿಸ್ತವೆ. ಮುಂದಿನ ವಿಡಿಯೋದಲ್ಲಿ ನಾನು ಹಾರ್ಡ್ವೇರ್, ಸಾಫ್ಟ್ವೇರ್, ಡಾಟಾ ಯೂಸರ್ ಮತ್ತಷ್ಟು ಆಳವಾಗಿ ತಗೊಂತೀನಿ. ಅದಾದ ನಂತರ ಹಂಗೆ ಒಂದೊಂದಾಗಿ ವಿಡಿಯೋಗಳನ್ನ, ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ವಿಡಿಯೋಗಳು ನೋಡ್ತಾ ಹೋಗೋಣ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಅಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾ ಇರಿ. ಹಂಗೆ ಪ್ರಾರಂಭದಲ್ಲಿ ಹೇಳಿದ್ನಲ್ಲ,
ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮ ವಿಡಿಯೋನ ಲೈಕು ಕಾಮೆಂಟು ಮಾಡಿ ಆದಷ್ಟು ಮಟ್ಟಿಗೆ ಎಲ್ಲ ನಮ್ಮ ಸ್ಪರ್ಧಾರ್ಥಿಗಳಿಗೆ ನಮ್ಮ ವಿಡಿಯೋ ತಲುಪಬೇಕು. ಅವರು ಒಳ್ಳೆಯ ಅಂಕಗಳನ್ನು ಪಡೆದು ನಮ್ಮ ರಾಜ್ಯವನ್ನು ನಡೆಸಬೇಕು. ಓಕೆ, ಸಿ ಯು ಅಗೇನ್. ಅಲ್ಲಿವರೆಗೂ ಬಾಯ್.